ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯ್ತಲ್ಲವೇ? ಮತ್ತೊಂದು ದಿನ ಮತ್ತೊಂದು ಸಾರಿ ದೇವರ ಮಾತುಗಳನ್ನು ಈ ಸಮಯದಲ್ಲಿ ಕೇಳಿಸಿಕೊಳ್ಳೋಣ ಬನ್ನಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಿಮ್ಮ ವಾಕ್ಯದಿಂದ ನಮ್ಮ ದಿನಚರಿ ಪ್ರಾರಂಭಿಸುವಂಥದ್ದು ನಮಗೆ ಎಷ್ಟೋ ಮೇಲುಕರವಾಗಿದೆ. ದಿನವಿಡೀ ಎಷ್ಟೋ ಆಶೀರ್ವಾದಕರವಾಗಿ ಜೀವಿಸುತ್ತಾ ಇದ್ದೇವೆ ಎಂಬುದನ್ನು ನಾವು ಗುರುತಿಸುತ್ತಿದ್ದೇವೆ. ಮತ್ತೊಂದು ಸಾರಿ ಈ ಉದಯ ಕಾಲದಲ್ಲಿ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ಹೌದು, ನಿಮ್ಮಲ್ಲಿ ಕೆಲವರು ಅನಾರೋಗ್ಯದಲ್ಲಿದ್ದೀರಿ ಎಂದು, ಸಮಸ್ಯೆಗಳಲ್ಲಿ ಇದ್ದೀರೆಂದು, ಹಾಗೂ ಎಷ್ಟೋ ಹೋರಾಟಗಳಲ್ಲಿದ್ದೀರಿ ಎಂಬುದಾಗಿ ನೀವು ಕಳುಹಿಸುತ್ತಿರುವ ವಾಟ್ಸಪ್ ಮೆಸೇಜ್ಗಳ ಮೇರೆಗೆ ತಿಳಿದುಕೊಳ್ತಾ ಇದ್ದೇವೆ. ಅವುಗಳನ್ನು ಕರ್ತನ ಸನ್ನಿಧಿಯಲ್ಲಿಟ್ಟು ವಿಜ್ಞಾಪನೆ ಮಾಡ್ತಿದ್ದೇವೆ. ಹಾಗೂ ಅದ್ಭುತವಾಗಿ ನಮ್ಮಲ್ಲಿ ಅನೇಕರು ಅವರು ಕರ್ತನಲ್ಲಿಟ್ಟಿರುವಂತಹ ನಂಬಿಕೆಯ ಮೇರೆಗೆ ಉತ್ತರ ಪಡ್ಕೊಳ್ತಿದ್ದೀರಿ ಎಂದು ತಿಳಿಸುತ್ತಾ ಇದ್ದೀರಲ್ಲವೇ? ಅದಕ್ಕಾಗಿ ದೇವರಿಗೆ ಎಷ್ಟೋ ಸ್ತುತಿಸುತ್ತೇನೆ. ನಾವು ಪ್ರಾರ್ಥಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಎಂದು ಹೆಚ್ಚು ಕಡಿಮೆ ಪ್ರತಿದಿನಾಲೂ ನಿಮ್ಮೊಂದಿಗೆ ಹಂಚಿಕೊಳ್ತಲೇ ಇದ್ದೇನಲ್ಲವೇ? ಈ ಭಯಂಕರವಾದ ಲೋಕದಲ್ಲಿ ನಾವು ದೇವರಿಗೋಸ್ಕರ ಬದುಕಬೇಕಾದರೆ, ಪ್ರಶಾಂತವಾಗಿರಬೇಕಾದ್ರೆ, ನಾವು ಚೆನ್ನಾಗಿದ್ರೆ ಸಾಕಾಗೋದಿಲ್ಲ. ನಮ್ಮ ಪಕ್ಕದ ಮನೆಯವರು ಚೆನ್ನಾಗಿರಬೇಕು, ಎದುರುಗಡೆ ಮನೆಯವರು ಚೆನ್ನಾಗಿರಬೇಕು. ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಅಪಾಯ ಸಂಭವಿಸುವಾಗ ನಾವು ಕೂಡ ಅದರೊಳಗಡೆ ಒಳಗಾಗುವ ಅವಕಾಶ ಇರುತ್ತೆ ಅಲ್ಲವೇ? ಅದಕ್ಕಾಗಿಯೇ ರಕ್ಷಿಸಲ್ಪಟ್ಟ ನಾವು ರಕ್ಷಿಸಲ್ಪಡಲಾರದವರಿಗಾಗಿ ವಿಜ್ಞಾಪನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ವಿಜ್ಞಾಪನೆ ಮಾಡಬೇಕು. ಅಂದರೆ ಅವರೇ ಮಾಡಿದ ಹಾಗೆಯೇ ನಾವು ಮಾಡಬೇಕು. ಈ ದಿನ ವಿಶ್ವಾಸಿ ಅನಿಸಿಕೊಳ್ಳುವವರಿದ್ದಾರೆ, ಕ್ರೈಸ್ತರು ಅನಿಸಿಕೊಳ್ಳುವವರಿದ್ದಾರೆ, ಹೌದಲ್ಲವೇ? ಆದರೆ ಅವರಲ್ಲಿ ಎಷ್ಟು ಜನ ಪ್ರಾರ್ಥನೆ ಮಾಡುವವರಾಗಿದ್ದಾರೆ? ಇಲ್ಲವೇ ಸಹೋದರ ಸಹೋದರಿಯರೇ, ನಿಮ್ಮಲ್ಲಿ ಎಷ್ಟು ಜನ ಪ್ರಾರ್ಥನೆ ಮಾಡುವವರಾಗಿದ್ದೀರಿ ಎಂಬುದಾಗಿ ಎಂದು ನಿಮಗೆ ಕೇಳುವುದಾದರೆ ನಿಮ್ಮ ಉತ್ತರ ಏನಾಗಿದೆ? ಅಂತಹ ಪ್ರಾರ್ಥನೆ ಜೀವಿತ ನಿಮಗಿದೆಯಾ? ಕರ್ತನನ್ನು ಅರಿತ ನಮಗೆ ವಿಜ್ಞಾಪನೆಯ ಪ್ರಾರ್ಥನೆ ಎಷ್ಟೋ ಅವಶ್ಯಕವಾಗಿದೆ. ಇತರರಿಗಾಗಿ ಪ್ರಾರ್ಥಿಸುವುದು ಎಷ್ಟೋ ಅವಶ್ಯಕವಾಗಿದೆ. ಯೆಶಾಯನ ಪುಸ್ತಕ 62ನೇ ಅಧ್ಯಾಯ 6ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಯೆರೂಸಲೇಮೇ, ನಾನು ನಿನ್ನ ಪೌಳಿಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ. ಅವರು ಹಗಲು ಇರಳು ಮೌನವಾಗಿರರು. ಏನಂತೆ? ಯೆರೂಸಲೇಮೇ, ನಾನು ನಿನ್ನ ಪೌಳಿಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ. ಅವರು ಹಗಲು ಇರುಳು ಮೌನವಾಗಿ ಇರದಂತೆ ಕಾವಲು ಕಾಯ್ತಾ ಇದ್ದಾರೆ. ನಾವು ಚಿಕ್ಕ ಹುಡುಗರಾಗಿರುವಾಗ ಗೋರ್ಖಾ ಹುಷಾರ್ ಹುಷಾರ್ ಎಂದು ಕಿರ್ಚಾಡುತ್ತಾ ರಾತ್ರಿಯೆಲ್ಲ ತಿರುಗಾಡ್ತಿದ್ದ. ಅಂದರೆ ಎಚ್ಚರವಾಗಿರಿ, ಹುಷಾರಾಗಿರಿ, ಕಳ್ಳರು ಬರ್ತಾರೆ. ಒಂದು ವೇಳೆ ಕಳ್ಳ ಏನಾದರೂ ಆ ಮಾತು ಕೇಳಿದ್ರೆ ಓಡಿ ಹೋಗುತ್ತಾ ಇದ್ದ. ಕಾವಲು ಕಾಯ್ತಾ ಇದ್ದೇನೆ, ಎಚ್ಚರ, ನೀನು ಯಾರು ನೋಡ್ತಾ ಇಲ್ಲ ಅಂದುಕೊಳ್ತಾ ಇದ್ದೀಯ, ಆದರೆ ನೋಡ್ತಿದ್ದೇನೆ ಎಂದರ್ಥ. ಹಾಗೆಯೇ ನಾವು ಸ್ಪಿರಿಚುವಲ್ ಆಗಿ, ಆಧ್ಯಾತ್ಮಿಕವಾಗಿ ನಾವು ಪ್ರಾರ್ಥನಾ ವೀರರಾಗಿ ಇರಬೇಕು. ಅಂದರೆ ಕಾವಲುಗಾರರಾಗಿರಬೇಕು. ಮುಂದೆ ವಾಕ್ಯ ಹೇಳ್ತದೆ, ಅವರು ಹಗಲು ಇರಳು ಮೌನವಾಗಿರರು. ಯೆಹೋವನಿಗೆ ಜ್ಞಾಪಿಸುವವರೇ, ನಿಮಗೆ ವಿರಾಮವಿಲ್ಲದಿರಲಿ. ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕದ ಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ. ಯೆಹೋವನಿಗೆ ಜ್ಞಾಪಿಸುವವರೇ, ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಲು ಇದನ್ನು ಮಾಡಿರಿ ಎಂದು ಯೇಸು ಹೇಳಿದಾರಲ್ಲವೇ? ದೇವರೇ, ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂದು ಪ್ರಾರ್ಥಿಸುವುದು ನಮಗೆಷ್ಟೋ ಅವಶ್ಯಕವಾಗಿದೆ. ನೋಹಾನನ ಕಾಲದಲ್ಲಿ ಪ್ರಳಯ ಬಂದ ನಂತರ ಭೂಮಿಯೆಲ್ಲ ಮುಳುಗಿ ಹೋದಾಗ ಆ ಹಡಗು ಒಂದು ಚಿಕ್ಕ ಗೊಂಬೆ ಥರ ಕಾಣಿಸಿಕೊಳ್ತಿತ್ತು. ಆದರೆ ದೇವರು ಅವರನ್ನು ಜ್ಞಾಪಕ ಮಾಡಿಕೊಂಡ್ರಂತೆ. ಓಹೋ, ಈ ಹಡಗಿನಲ್ಲಿ ನೋಹಾನನ ಕುಟುಂಬ ಸಕಲ ಜೀವಿಗಳು ಇವೆಯಲ್ಲವೋ? ಜ್ಞಾಪಕ ಮಾಡಿಕೊಂಡು ಇನ್ನೂ ಆ ಪ್ರಳಯದ ನೀರು ಒಣಗಿ ಹೋಗಲಿಲ್ಲವಲ್ಲ ಅಂದುಕೊಂಡು ಆ ನೀರು ಒಣಗಿ ಹೋಗುವುದಕ್ಕೋಸ್ಕರ ಆಗ ದೇವರು ಗಾಳಿಯನ್ನು ಕಳಿಸಿರುವುದನ್ನು ಬೈಬಲ್ನಲ್ಲಿ ನೋಡ್ತೇವೆ. ನಾವು ದೇವರ ಸನ್ನಿಧಿಯಲ್ಲಿ ಇತರರಿಗೋಸ್ಕರ ವಿಜ್ಞಾಪನೆ ಮಾಡುವುದನ್ನು ಕಲಿಯಬೇಕು, ಇತರರಿಗೋಸ್ಕರ ಪ್ರಾರ್ಥಿಸುವುದನ್ನು ಕಲಿಯಬೇಕು, ಆತನಿಗೆ ಜ್ಞಾಪಕಗೊಳಿಸಬೇಕು.
ಅಂದರೆ ನೋಡಿರಿ, ಎಲ್ಲಾದರೂ ಮಾತಾಡುವವರಿಗೆ ಒಂದು ಚಿಕ್ಕ ಸ್ಲಿಪ್ಪನ್ನು ಕೊಟ್ಟು ಆ ಮಾತಾಡುವಂಥವರಿಗೆ ಒಂಥರ ರಿಮೈಂಡ್ ಮಾಡ್ತಾ ಇರ್ತೇವಲ್ಲವೇ? ಒಂದು ಧಾಟಿಯಲ್ಲಿ ಹೋಗುತ್ತಿರುವಾಗ ಮತ್ತೊಂದು ಅವರು ಮಿಸ್ ಮಾಡಿರುವ ಪಾಯಿಂಟ್ ಕುರಿತಾಗಿ ಇಲ್ಲವೇ ಅವರು ಇನ್ಮೇಲೆ ಏನು ಹೇಳಬೇಕು ಎನ್ನುವುದರ ಕುರಿತು ತಿಳಿಸುತ್ತಿರುತ್ತೇವಲ್ಲವೇ ಆ ಸ್ಪೀಕರ್ಸ್ಗೆ? ನೋಡಿ ಪ್ರಿಯರೇ, ಹಾಗೆಯೇ ದೇವರಿಗೆ ನಾವು ಜ್ಞಾಪಕಗೊಳಿಸುತ್ತಾ ಇರಬೇಕು. ದೇವರಿಗೆ ಕೆಲವೊಂದು ಜ್ಞಾಪಕಗೊಳಿಸಬೇಕು. ದೇವರೇ, ಇಲ್ಲಿ ನಾನಿದ್ದೇನೆ, ಅಲ್ಲಿ ಅವರಿದ್ದಾರೆ, ಇಲ್ಲಿ ಇದಿದೆ, ಈ ಬಾಧೆಯಲ್ಲಿದ್ದೇವೆಂದು ನಾವು ಜ್ಞಾಪಕಗೊಳಿಸಬೇಕು. ಯಾಕೆ? ದೇವರೇ ಆಟೋಮೆಟಿಕ್ ಆಗಿ ತಿಳ್ಕೊಳ್ಬೇಕಲ್ಲವೇ ನಮ್ಮ ಹೃದಯ. ಯಾಕೆ ನಾವು ಪ್ರಾರ್ಥಿಸಬೇಕು ಅನ್ನುತ್ತಾರೆ ಕೆಲವರು. ಪ್ರಾರ್ಥನೆ ಮಾಡಿದ್ರೇನೆ ದೇವರು ಅದ್ಭುತ ಮಾಡ್ತಾರೋ? ದೇವರಿಗೆ ಗೊತ್ತಿಲ್ಲವೋ ಅವರ ಬಾಧೆ ಏನೆಂದು? ಅದಕ್ಕೆ ವಾಕ್ಯ ಹೇಳ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಅಂದರೆ ಪ್ರಾರ್ಥನೆ ಮಾಡದಂತೆ, ಬೇಡಿಕೊಳ್ಳದಂತೆ, ನಂಬಿಕೆ ಇಡಲಾರದೆ ನೀವು ದೇವರಿಂದ ಏನು ಹೊಂದಿಕೊಳ್ಳಲಿಕ್ಕಾಗೋದಿಲ್ಲ. ಕೆಲವರು ಅಜ್ಞಾನದಲ್ಲಿದ್ದಾರೆ, ಅವಿಶ್ವಾಸದಲ್ಲಿದ್ದಾರೆ, ಕತ್ತಲೆಯಲ್ಲಿದ್ದಾರೆ, ಅವರಿಗೆ ಪ್ರಾರ್ಥನೆ ಬರದೇ ಇರುವುದರಿಂದ ಅಂಥವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಯೆಹೋವನಿಗೆ ವಿಜ್ಞಾಪಿಸುವವರೇ ನಿಮಗೆ ವಿಶ್ರಾಂತಿ ಇಲ್ಲದಿರಲಿ. ಆತನು ಲೋಕದಲ್ಲಿ ಯೆರೂಸಲೇಮನ್ನು ಸ್ಥಾಪಿಸುವವರೆಗೂ, ಲೋಕದಲ್ಲೆಲ್ಲ ಅದನ್ನು ಪ್ರಸಿದ್ಧಿಗೊಳಿಸುವವರೆಗೂ ಆತನನ್ನು ವಿಶ್ರಾಂತಿ ಕೊಡಬೇಡಿರಿ. ನೀವು ವಿಶ್ರಾಂತಿ ತೆಗೆದುಕೊಳ್ಳಬೇಡಿ, ಆತನಿಗೂ ವಿಶ್ರಾಂತಿ ಕೊಡಬೇಡಿರಿ. ನೀವು ಪ್ರಾರ್ಥಿಸಿರಿ, ಆ ದೇವರು ಕೂಡ ಇನ್ವಾಲ್ವ್ ಆಗುವ ಹಾಗೆ ನೋಡಿಕೊಳ್ಳಿರಿ. ನೋಡಿ ಪ್ರಿಯರೇ, ನಾವು ಎಷ್ಟರ ಮಟ್ಟಿಗೆ ಇತರರಿಗೋಸ್ಕರ ವಿಜ್ಞಾಪನೆ ಮಾಡುತ್ತೇವೋ ಅಷ್ಟೇ ಹೆಚ್ಚು ನಾವು ಆಶೀರ್ವದಿಸಲ್ಪಡ್ತೇವೆ. ಯೆಹೋವನಿಗೆ ಜ್ಞಾಪಿಸುವವರೇ ನಿಮಗೆ ವಿರಾಮವಿಲ್ಲದಿರಲಿ. ಆತನು ಯೆರೂಸಲೇಮನ್ನು ಸ್ಥಾಪಿಸುವವರೆಗೂ. ಎಲ್ಲಿವರೆಗೂ? ಯೆರೂಸಲೇಮನ್ನು ಆತನು ಸ್ಥಾಪಿಸುವವರೆಗೂ. ಅಫ್ಕೋರ್ಸ್, ಯೆರೂಸಲೇಮ್ ಅಂದ್ರೆ ಈಗ ಫೈಟ್ಸ್ ಆಗುತ್ತಿವೆ ಅಲ್ಲವೇ? ಗತಕಾಲದಲ್ಲಿ ಯುದ್ಧ ಕೂಡ ಆಗಿದವಲ್ಲವೇ? ಆ ಯೆರೂಸಲೇಮ್ ಅಲ್ಲ. ಆ ಯೆರೂಸಲೇಮ್ ಕುರಿತಾಗಿ ಬಹುಶಃ ನೀವು ಅಂದುಕೊಳ್ತಾ ಇರಬಹುದೇನೋ, ಅದೇನೋ ಅಲ್ಲಿ ಅವರು ಹೋರಾಡ್ತಾ ಇದ್ರೆ ಅವರಿಗೆ ನಾವು ಸಪೋರ್ಟ್ ಮಾಡಬೇಕೋ ಎನ್ನುವಂತೆ ಕೆಲವರು ಭಾವಿಸಿಕೊಳ್ಳುತ್ತಾರೆ. ಅವರು ಯೆಹೂದ್ಯರಾಗಿರೋದು ನಿಜವೇ, ಅವರು ದೇವರು ಆರಿಸಿಕೊಂಡ ಜನಾಂಗವಾಗಿದ್ದಾರೆ, ಅವರು ಆಶೀರ್ವದಿಸಲ್ಪಟ್ಟ ಅಬ್ರಹಾಮನ ಸಂತಾನಾಗಿದ್ದಾರೆ, ಮೆಸ್ಸಯ್ಯನನ್ನು ಈ ಲೋಕಕ್ಕೆ ತರುವುದಕ್ಕಾಗಿ ದೇವರು ಉಪಯೋಗಿಸಿಕೊಂಡ ಜನಾಂಗವಾಗಿದ್ದಾರೆ. ಎಲ್ಲವೂ ಚೆನ್ನಾಗಿದೆ. ಆದರೆ ತಪ್ಪು ಮಾಡಿದರೆ ಯಾರನ್ನು ಕೂಡ ದೇವರು ಅಂಗೀಕರಿಸುವುದಿಲ್ಲ. ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವುದಾದರೆ ಕ್ಷಮಾಪಣೆ ಹೊಂದುತ್ತಾರೆ. ಆದರೆ ಯೆರೂಸಲೇಮ್ ಅಂದ ಕೂಡಲೇ ನಮಗೆ ಪರಮ ಯೆರೂಸಲೇಮಿನ ಕುರಿತು ಇಲ್ಲಿ ಕರ್ತನು ಮಾತಾಡ್ತಿದ್ದಾರೆ. ಯೆರೂಸಲೇಮನ್ನು ಸ್ಥಾಪಿಸುವವರೆಗೂ, ಅಂದರೆ ಪರಮ ಯೆರೂಸಲೇಮನ್ನು ನಮಗೋಸ್ಕರ ದೇವರು ಸಿದ್ಧಪಡಿಸುತ್ತಿದ್ದಾರೆ. ಅಂದರೆ ಈ ಭೂಮಿಯ ಮೇಲಿರುವ ಪಾಪ ಕಾರ್ಯಗಳೆಲ್ಲ ಲಯವಾಗುವುದಕ್ಕಾಗಿ, ಇಹಲೋಕಾಧಿಕಾರಿಯಾದ ಸೈತಾನನು ಬಂಧಿಸಲ್ಪಡುವುದಕ್ಕಾಗಿ, ಈ ಲೋಕದಲ್ಲಿರುವಂತಹ ಪ್ರತಿ ಪಾಪವನ್ನು ಇಲ್ಲವೇ ಹಾಳಾಗಿ ಹೋದಂತಹ ಪ್ರತಿಯೊಂದನ್ನು ಪಂಚ ರೀತಿಯಲ್ಲಿ ಲಯವಾಗುವಂತಹ ಒಂದು ಕಾಲ ಬರಲಿಕ್ಕಿದೆಯಲ್ಲವೇ? ದೇವರೊಂದಿಗೆ ಯುಗಯುಗಗಳವರೆಗೂ ತಲತಲಾಂತರವರೆಗೂ ಜೀವಿಸುವಂತಹ ಒಂದು ಭಾಗ್ಯ ಬರಲಿಕ್ಕಿದೆಯಲ್ಲವೇ? ಅದನ್ನು ಸ್ಥಾಪಿಸುವವರೆಗೂ, ಆತನ ಬರೋಣದವರೆಗೂ, ಆತನ ಬರೋಣದಲ್ಲಿ ಸಭೆಯನ್ನು ಎತ್ತಿಕೊಂಡು ಹೋಗುವವರೆಗೂ, ಆತನ ಬರೋಣದವರೆಗೂ ಸಭೆ ಎತ್ತಲ್ಪಡಲು ಸಿದ್ಧವಾಗಿರುವವರೆಗೂ ನಾವು ವಿಜ್ಞಾಪನೆ ಮಾಡಬೇಕೆಂದು ವಾಕ್ಯ ಹೇಳುವಂಥದ್ದಾಗಿದೆ. ರಾತ್ರಿ ಹಗಲು ನಾವು ದೇವರ ಸನ್ನಿಧಿಯಲ್ಲಿ ಗೋಳಾಡಬೇಕು. ನಿಮ್ಮ ಮನೆಯಲ್ಲಿ ಇನ್ನೂ ರಕ್ಷಣೆ ಹೊಂದದೇ ಇರುವವರು ಎಷ್ಟೋ ಜನ ಇದ್ದಾರಲ್ಲವೇ? ಅವರಿಗಾಗಿ ಪ್ರಾರ್ಥಿಸ್ತಿದ್ದೀರಾ? ಅವರ ದಾರಿ ಅವರದೇ, ನಮ್ಮದು ನಮ್ಮದೇ ಅಂದ್ಕೊಳ್ತಿದ್ದೀರಾ? ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ಇದು ನಮ್ಮ ಜವಾಬ್ದಾರಿಕೆ ಅಲ್ಲ ಬಿಡು ಅಂದ್ಕೊಳ್ತಿದ್ದೇವೆ. ಆದರೆ ನಾವು ಇತರರಿಗೋಸ್ಕರ ವಿಜ್ಞಾಪನೆ ಮಾಡಬೇಕು. ನಮ್ಮ ಕಲೀಗ್ಸ್ಗಳಿಗೋಸ್ಕರ, ನಮ್ಮ ಭಾರತ ದೇಶದಲ್ಲಿರುವ ಈ ಭಾರತೀಯರಿಗೋಸ್ಕರ ನಾವು ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡಬೇಕು. ಅದಕ್ಕೆ ಪ್ರಾರ್ಥನೆ ಅನ್ನುವಂಥದ್ದು ಸಂಕೋಚಿತವಾದದ್ದಲ್ಲ. ಯಾಕೆಂದರೆ ಯೆಹೋವನಿಗೆ ಜ್ಞಾಪಿಸುವವರೇ ಏನಂತೆ? ಯೆಹೋವನಿಗೆ ಜ್ಞಾಪಿಸುವವರೇ ನಿಮಗೆ ವಿರಾಮವಿಲ್ಲದಿರಲಿ, ಆತನಿಗೂ ವಿರಾಮ ಕೊಡದಿರಿ. ಆತನಿಗೆ ಹಂಚಿಕೊಳ್ಳಿರಿ ನಿಮ್ಮ ಬಾಧೆ, ನಿಮ್ಮ ಆವೇದನೆ. ಆತನಿಗೆ ಹೇಳಿಕೊಳ್ಳಿರಿ ನಿಮ್ಮ ಬಂಧುಗಳ ಕುರಿತಾಗಿ, ಸ್ನೇಹಿತರ ಕುರಿತಾಗಿ, ರಕ್ಷಣೆ ಇಲ್ಲದವರ ಕುರಿತಾಗಿ. ಹೌದು, ಅದೇ ವಿಜ್ಞಾಪನೆ ಪ್ರಾರ್ಥನೆಯಾಗಿದೆ. ಅದೇ ನಿಜವಾದ ಪ್ರಾರ್ಥನೆಯಾಗಿದೆ. ಅಂತಹ ವಿಜ್ಞಾಪನೆ ಪ್ರಾರ್ಥನೆ ನಾವು ಮಾಡುವವರಾಗಿರಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ. ಯೆರೂಸಲೇಮನ್ನು ಆತನು ಸ್ಥಾಪಿಸುವವರೆಗೂ, ಲೋಕ ಪ್ರಸಿದ್ಧಿಗೆ ಅದನ್ನು ಆತನು ತರುವವರೆಗೂ ಆತನಿಗೂ ವಿರಾಮ ಕೊಡದಿರಿ. ಯೆರೂಸಲೇಮನ್ನು ಸ್ಥಾಪಿಸುವವರೆಗೂ, ಲೋಕದಲ್ಲೆಲ್ಲ ಆತನು ತನ್ನ ಮಹಿಮೆಯನ್ನು ಪ್ರಸಿದ್ಧಿಪಡಿಸಿಕೊಳ್ಳುವವರೆಗೂ,
ಅಂದರೆ ದೇಶಗಳೆಲ್ಲ ಒಂಥರ ಸ್ಥಾಪಿಸಲ್ಪಡುವುದಿಲ್ಲ, ದೇಶಗಳು ಕೂಡ ಪ್ರಸಿದ್ಧ ಮಾಡಲ್ಪಡುವುದಿಲ್ಲ. ಆದರೆ ದೇವರನ್ನು ನಂಬಿರುವ ಆತನ ಮಕ್ಕಳಾದ ನಾವು, ಆ ಇಸ್ರಾಯೇಲ್ ಜನಾಂಗದ ಕುರಿತಾಗಿ ಅಲ್ಲ ದೇವರು ಮಾತಾಡ್ತಿರೋದು, ಆತ್ಮ ಸಂಬಂಧವಾದ ಇಸ್ರಾಯೇಲ್ ಜನಾಂಗ ನಾವೇ ಆಗಿದ್ದೇವಲ್ಲವೇ? ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ಜನಾಂಗವು ನಾವೇ. ನಮ್ಮನ್ನು ದೇವರು ರಾಜವಂಶಸ್ಥರಾದ ಯಾಜಕರ ಸಮೂಹಕ್ಕೆ ಸೇರಿಸಿಕೊಂಡಿದ್ದಾರೆ. ಬೇಕಾದರೆ ಅದನ್ನು ನೋಡೋಣ ಬನ್ನಿ. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ ವಚನ 9ರಿಂದ ನೋಡ್ತೇವೆ. ಆ ವಚನ ಏನು ಹೇಳ್ತದೆ ನೋಡಿ. ಆದರೆ ನೀವು ಕತ್ತಲೆಯೊಳಗಿಂದ ಆಶ್ಚರ್ಯಕರವಾದ ತನ್ನ ಬೆಳಕಿಗೆ ಕರೆದಾತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವವರಾಗುವಂತೆ ಮೀಸಲಾದ ಜನಾಂಗವು, ರಾಜವಂಶಸ್ಥರಾದ ಯಾಜಕರೂ, ಪರಿಶುದ್ಧ ಜನಾಂಗವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಎಂತಹ ದೊಡ್ಡ ಭಾಗ್ಯ ನಮಗೆ ಕೊಟ್ಟಿದ್ದಾರೆ ನೋಡಿ. ರಾಜವಂಶಸ್ಥರಾದ ಯಾಜಕರ ಸಮೂಹಕ್ಕೆ ಸೇರಿಸಿದ್ದಾರೆ. ಏನಂತೆ? ದೇವರ ಸ್ವಕೀಯ ಪ್ರಜೆಯನ್ನಾಗಿ ಮಾಡಿಕೊಂಡಿದ್ದಾರಂತೆ. ಪರಿಶುದ್ಧ ಜನಾಂಗವಾಗಿ ಸೇರಿಸಿಕೊಂಡಿದ್ದಾರೆ. ದೇವರಿಗೆ ಇಷ್ಟಕರವಾಗಿ ನಮ್ಮನ್ನು ಸೇರಿಸಿಕೊಂಡಿದ್ದಾರೆ. ಇನ್ನು ಅನೇಕರು ದೇವರಿಗೆ ಇಷ್ಟಕರವಾಗಿಲ್ಲ. ಇನ್ನು ಅನೇಕರು ಯಾಜಕರ ಹಾಗೆ ವಿಜ್ಞಾಪನೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಆಲಯದ ಸೇವೆಯಲ್ಲಿ ಪಾಲ್ಗೊಳ್ಳುವಂಥವರು ಇಲ್ಲ. ದೇವರ ಕೈಯಲ್ಲಿ ಉಪಯೋಗ ಆಗುವ ಪಾತ್ರೆಗಳಂತೆ ಇಲ್ಲ. ಅವರಿಗೋಸ್ಕರ ನಾವು ವಿಜ್ಞಾಪನೆ ಮಾಡಬೇಕು. ದೇವರಿಂದ ಆರಿಸಲ್ಪಟ್ಟವರು ಸಾಧಾರಣವಾಗಿ ಬಂಧಿಸಲ್ಪಟ್ಟಂತೆ ಕಾಣಿಸಿಕೊಳ್ತಿದ್ದಾರೆ. ಆ ಬಂಧನದಿಂದ ಅವರು ಬಿಡುಗಡೆ ಆಗುವುದಕ್ಕಾಗಿ ನಾವು ವಿಜ್ಞಾಪನೆ, ಪ್ರಾರ್ಥನೆ ಮಾಡಬೇಕಾಗಿದೆ. ಎಷ್ಟು ಹೆಚ್ಚಾಗಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುತ್ತೇವೋ ಅಷ್ಟೊಂದು ಅದ್ಭುತಗಳನ್ನು ನಾವು ನೋಡುತ್ತೇವೆ. ನಾವು ಜಸ್ಟ್ ರಿಮೈಂಡಿಂಗ್ ಮಾಡ್ತಿದ್ದೇವೆ, ದೇವರೇ ನಿಮಗೆ ಜ್ಞಾಪಕಗೊಳಿಸ್ತಿದ್ದೇವೆ ಎಂದು. ದೇವರೇ ನಮ್ಮನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ನಮ್ಮ ದೇಶ ಜ್ಞಾಪಕ ಮಾಡಿಕೊಳ್ಳಿರಿ, ಇಸ್ರಾಯೇಲ್ ಜನಾಂಗವನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ಲೋಕದ ಪರಿಸ್ಥಿತಿಗಳನ್ನು ನೋಡಿರಿ, ಪ್ರತಿಸ್ಪಂದಿಸಿರಿ, ಸಹಾಯ ಮಾಡಿರಿ ದೇವರೇ ಎಂದು ನಾವು ಬೇಡಿಕೊಳ್ಳುವುದಾದರೆ ದೇವರು ತಪ್ಪದೆ ಅದ್ಭುತವಾದ ರೀತಿಯಲ್ಲಿ ಮಾಡುತ್ತಾರೆ. ಯೆಶಾಯನ ಪುಸ್ತಕದಲ್ಲಿ ನೋಡಿದೇವಲ್ಲವೇ? 62ನೇ ಅಧ್ಯಾಯದ 7ನೇ ವಚನ ಹೇಳುತ್ತೆ. ಯೆಶಾಯ 62ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, ಯೆಹೋವನಿಗೆ ಜ್ಞಾಪಿಸುವವರೇ, ನಿಮಗೆ ವಿರಾಮವಿಲ್ಲದಿರಲಿ. ಆತನು ಯೆರೂಸಲೇಮನ್ನು ಪ್ರಸಿದ್ಧಿಗೆ ತರುವವರೆಗೂ, ಅಂದರೆ ಅದನ್ನು ಪ್ರಸಿದ್ಧಗೊಳಿಸುವವರೆಗೂ ಆತನಿಗೂ ವಿರಾಮ ಕೊಡದಿರಿ. ಏನಂತೆ? ಆತನಿಗೆ ವಿರಾಮ ಕೊಡದಿರಿ. ವಿಜ್ಞಾಪನೆಯ ಪ್ರಾರ್ಥನೆಯನ್ನು ನಾವು ಕಲಿತುಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಮುಖ ನಮ್ಮಿಂದ ತಿರುಗಿಸಿಕೊಳ್ಳುವ ಆತನು ಅಲ್ಲ ಪ್ರಿಯರೇ. ದೇವರ ಸಮೀಪಕ್ಕೆ ಬನ್ನಿರಿ, ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆಂದು ವಾಕ್ಯ ಹೇಳ್ತದೆ. ಹಗಲಿರುಳು ಮೊರೆ ಇಡುವಂತಹ ನನ್ನ ಮಕ್ಕಳಿಗೆ ನಾನು ಉತ್ತರ ಕೊಡಲಾರದೆ ಹೇಗಿರುತ್ತೇನೆ ಎಂದು ಯೇಸು ಹೇಳುತ್ತಾರೆ. ಈ ದಿನ ನಿಮ್ಮ ಜೀವಿತದಲ್ಲಿರುವ ದೊಡ್ಡ ಸಮಸ್ಯೆಗಳೇನಾಗಿವೆ? ನಮ್ಮ ಮಕ್ಕಳು ಯಾವುದೋ ಒಂದು ಚಿಕ್ಕಲ್ಲಿದ್ದಾರೆ ಅನ್ನೋ ಜ್ಞಾಪಕ ಮಾಡಿಕೊಳ್ಳಿರಿ ದೇವರೇ. ಇಲ್ಲವೇ ನಿಮ್ಮ ಗಂಡ ಮಾರ್ಪಡಲಿಲ್ಲವೇನು? ನಿಮ್ಮ ಬಂಧುಗಳು ರಕ್ಷಣೆ ಹೊಂದುತ್ತಾ ಇಲ್ಲವೇನು? ಮನುಷ್ಯರಿಗೆ ಅಸಾಧ್ಯವಾದದ್ದನ್ನು ದೇವರು ಮಾಡಬಲ್ಲರು ಎಂಬುದಾಗಿ ನಂಬಿ ದೇವರ ಸನ್ನಿಧಿಗೆ ಆ ವಿಷಯಗಳೆಲ್ಲ ತರುವುದಾದರೆ, ನಾವು ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ಪ್ರಾರ್ಥಿಸುವುದಾದರೆ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಈ ವಾಕ್ಯದ ಮೇರೆಗೆ ದೇಶಗಳಿಗಾಗಿ, ಅನೇಕ ಜನರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುವವರಾಗಿರೋಣ. ಇಂದಿನಿಂದ ಅನೇಕರಿಗಾಗಿ ವೈಯಕ್ತಿಕವಾಗಿ ವಿಜ್ಞಾಪನೆ ಮಾಡುವಂಥವರಾಗಿರೋಣ. ದೇವರ ಸನ್ನಿಧಿ ನಮ್ಮ ಮಧ್ಯ ಇರುವ ಹಾಗೆ ಆಹ್ವಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವೆ. ಎಷ್ಟು ಕಾಲ ದೇವರೇ ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಎಂದು ಹೇಳ್ಕೊಳ್ತಿದ್ದೇವೆ, ಆದರೆ ಉತ್ತರವೇ ಬರ್ತಿಲ್ಲ. ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ ಹೊರತು ಇತರರಿಗಾಗಿ ಪ್ರಾರ್ಥಿಸಲಾರದ ಸ್ಥಿತಿಯಲ್ಲಿಯೇ ಉಳ್ಕೊಳ್ತಿದ್ದೇವೆ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿಕೊಳ್ಳಿರಿ ಎಂಬ ವಿಷಯ ಮರೆತು ಹೋಗ್ತಿದ್ದೇವೆ. ನಿಜವಾಗ್ಲೂ ಬಾಧೆಯಲ್ಲಿದ್ದಂತಹ, ಅವಶ್ಯಕತೆಯಲ್ಲಿದ್ದಂತಹ, ಕಷ್ಟದಲ್ಲಿದ್ದಂಥವರನ್ನು ಗುರುತಿಸಿ ಅದನ್ನು ನೋಟ್ ಮಾಡಿಟ್ಕೊಂಡು ಅವರಿಗೋಸ್ಕರ ಅವರು ಬಿಡುಗಡೆ ಹೊಂದುವವರೆಗೂ ಅವರಿಗಾಗಿ ವಿಜ್ಞಾಪನೆ ಮಾಡುವವರನ್ನಾಗಿ ನಮ್ಮನ್ನು ಮಾರ್ಪಡಿಸಿರಿ. ಅನೇಕ ದಿನಗಳಿಂದ ಕ್ರಮ ತಪ್ಪದೆ ನಿಮ್ಮ ವಾಕ್ಯ ಕೇಳುತ್ತಿರುವ ನಿಮ್ಮ ಜನರು ಈಗಾಗಲೇ ಪರಿಶುದ್ಧರು, ರಕ್ಷಣೆ ಹೊಂದಿದವರು, ಪ್ರಾರ್ಥನೆ ವೀರರು ಆಗಿರುವುದರಿಂದ ಅಂತಹ ಕಾರ್ಯಗಳನ್ನು ಮಾಡುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ಸಮಸ್ತವೂ ಸಾಧ್ಯ ಅಂದಿದ್ದೀರಿ. ಅಸಾಧ್ಯವಾದವುಗಳನ್ನು ಪ್ರಾರ್ಥನೆ ಮೂಲಕ ಸಾಧ್ಯ ಮಾಡಿಕೊಳ್ಳುವಂತಹ ನಂಬಿಕೆ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿಕೊಡಿ.
ಇಲ್ಲವೇ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆ ಕೂಡ ದೇವ್ರು ಕೇಳಿ ಆಗ ತಾನೇ ಅದ್ಭುತ ಮಾಡುವವರಾಗಿದ್ದಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು ಊರನ್ನು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.